ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ಇದರ ಜೊತೆಗೆ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಕೂಡ ಬಂಜೆತನಕ್ಕೆ ಪ್ರಮುಖ ಕಾರಣ ಆಗಬಹುದು. ಎಂಡೋಮೆಟ್ರಿಯೋಸಿಸ್ ಎಂಬುದು ಗರ್ಭಾಶಯದ ಒಳಪದರವನ್ನ ಹೋಲುವ ಅಂಗಾಂಶವು ಗರ್ಭಾಶಯದ ಹೊರಗೆ ಬೆಳೆಯುವ ಒಂದು ಕಾಯಿಲೆಯಾಗಿದೆ. ಇದು ಸೊಂಟದಲ್ಲಿ ತೀವ್ರವಾಗಿ ನೋವನ್ನ ಉಂಟು ಮಾಡಬಹುದು ಮತ್ತು ಗರ್ಭಿಣಿಯಾಗುವುದನ್ನ ಕಷ್ಟಕರವಾಗಿಸಬಹುದು. ಹಾಗಾದ್ರೆ ಈ ಎಂಡೋಮೆಟ್ರಿಯೋಸಿಸ್ಗೆ ಪರಿಹಾರ ಏನು? ಬಂಜೆತನಕ್ಕೆ ಕಾರಣ ಹಾಗೂ ಪರಿಹಾರಗಳೇನು? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶಾಂತಿ ಗೈನೆಕ್ ಹಾಸ್ಪಿಟಲ್, ಜಯನಗರ, ಬೆಂಗಳೂರಿನಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಶಿಲ್ಪಾ ಜಿಬಿ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಸಾಮಾನ್ಯವಾಗಿ ಈಗಿನ ದಿನಗಳಲ್ಲಿ ಬಂಜೆತನ ಅನ್ನೋದು ತುಂಬಾ ಸೀರಿಯಸ್ ಸಮಸ್ಯೆ ಆಗಿದೆ. ತುಂಬಾ ಜನ ಈ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಹಲವಾರು ಕಾರಣಗಳು ನಾವು ಕೇಳ್ತೀವಿ. ಒಂದ್ ಕಡೆ ಲೈಫ್ ಸ್ಟೈಲ್ ಒಂದ್ ಕಡೆ ಆದ್ರೆ ಈ ಎಂಡೋಮೆಟ್ರಿಯೋಸಿಸ್ ಅನ್ನುವಂತಹ ಕಂಡೀಷನ್ ಏನಿದೆ ಇದು ಕೂಡ ಪ್ರಮುಖ ಕಾರಣವಾಗಬಹುದಾ ಡಾಕ್ಟರ್? ಈ ಕಂಡೀಷನ್ ಏನು ಅಂತ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಸೊ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ಹೊಸದಾಗಿ ನೋಡ್ತಾ ಇರೋಂಥ ಕಾಯಿಲೆ. ಬಟ್ ಇದನ್ನು ಎಷ್ಟು ಸತಿ ಇವಾಗೆಲ್ಲ ಕಡೆ ಹೈಲೈಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಇದನ್ನು ನಾವು ಕಲಿಯುವಾಗ, ಅಂದರೆ 20 ವರ್ಷದ ಕೆಳಗಡೆ ನಾವು ಓದುವಾಗ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ನಾವು ವರ್ಷಕ್ಕೆ ಒಂದು ಕೇಸ್ನ ನಾವು ನೋಡ್ತಾ ಇದ್ವಿ. ಇವಾಗ ನಮ್ಮ OPDನಲ್ಲಿ ಆಲ್ಮೋಸ್ಟ್ ದಿನಕ್ಕೆ ಏನಿಲ್ಲ ಅಂದರೂ ಒಂದು 4-5 ಕೇಸ್ನ ನಾವು ನೋಡ್ತೀವಿ ಎಂಡೋಮೆಟ್ರಿಯೋಸಿಸ್ ಅನ್ನೋದು. ಸೊ ಇದರಲ್ಲಿ ಕಾಮನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಗರ್ಭಚೀಲದ ಒಳಪದರದಲ್ಲಿ ಏನು ಸೆಲ್ಸ್ ಇರುತ್ತೆ, ಎಂಡೋಮೆಟ್ರಿಯಲ್ ಸೆಲ್ಸ್ ಅನ್ನೋದು, ಅದು ಗರ್ಭಚೀಲದ ಒಳಪದರದಲ್ಲಿ ಬಿಟ್ಬಿಟ್ಟು ಅದು ಹೊರಗಡೆಗೆ ಬೆಳಿಲಿಕ್ಕೆ ಶುರುವಾಗುತ್ತೆ. ಸೊ ಇದು ಓವರೀಸ್ ಮೇಲಿರ್ಬೋದು, ಅಂದರೆ ಅಂಡಾಶಯದಲ್ಲಿರ್ಬೋದು, ಅಥವಾ ಈ ಬ್ಲಾಡರ್, ಈ ಮೂತ್ರಕೋಶದ ಮೇಲೆ ಇರ್ಬೋದು, ಇಲ್ಲ ಇಂಟೆಸ್ಟೈನ್ಸ್ ಮೇಲೆ ಅಂದರೆ ಕರಳಿನಲ್ಲಿ ಇರ್ಬೋದು. ಸೊ ಈ ಥರ ಬೇರೆ ಜಾಗದಲ್ಲಿ ಬೆಳಿಲಿಕ್ಕೆ ಶುರುವಾದಾಗ ಪ್ರತಿ ತಿಂಗಳು ಅವ್ರಿಗೆ ಬರೋ ಈ ಮುಟ್ಟಿನ ಟೈಮ್ನಲ್ಲಿ ಬ್ಲೀಡಿಂಗ್ ಏನಿರುತ್ತೆ, ಈ ಅಂಗಾಂಗಗಳಲ್ಲಿ ಕೂಡ ಅದು ಬ್ಲೀಡಿಂಗ್ ಶುರುವಾಗುತ್ತೆ. ಸೊ ಆ ಥರ ಬ್ಲೀಡಿಂಗ್ ಆದುವಾಗ ಅವರಿಗೆ ಓವರೀಸ್ನಲ್ಲಿ ಚಾಕ್ಲೇಟ್ ಸಿಸ್ಟ್ ಅಂತ ಆಗುತ್ತೆ, ಈ ಕರಳಲ್ಲಿ ಆದರೆ ಬವಲ್ ನಾಡ್ಯೂಲ್ ಅಂತ ಆಗುತ್ತೆ, ಇಲ್ಲ ಈ ಮೂತ್ರಕೋಶದ ಮೇಲೆ ಆದಾಗ ಅದಕ್ಕೆ ಬ್ಲಾಡರ್ ನಾಡ್ಯೂಲ್ ಅಂತ ನಾವು ಹೇಳ್ತೀವಿ. ಸೊ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಒಂದು ತುಂಬ ಕೆಟ್ಟ ಕಾಯಿಲೆ. ಅಂದರೆ ಇದರಲ್ಲಿ ಗುಣಮಟ್ಟ, ಅಂದರೆ ಜೀವನದ ಗುಣಮಟ್ಟ ಏನಿರುತ್ತೆ, ಕ್ವಾಲಿಟಿ ಆಫ್ ಲೈಫ್ ಅಂತ ನಾವೇನು ಹೇಳ್ತೀವಿ, ಅದು ತುಂಬಾ ಅಫೆಕ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಎಂಡೋಮೆಟ್ರಿಯೋಸಿಸ್ಸು, ಈ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಈ ಜನಗಳಲ್ಲಿ, ಪಬ್ಲಿಕ್ನಲ್ಲಿ ಈ ಥರ ನೋವು ಇರ್ಬೋದು ಅಥವಾ ಫರ್ಟಿಲಿಟಿ ಇಶ್ಯೂಸ್ ಇರ್ಬೋದು, ಅವ್ರಿಗೆ ಇದ್ದಾಗ ಈ ಒಂದು ಕಂಡೀಷನ್ನ ಏನಾದರೂ ಪತ್ತೆ ಹಚ್ಚಿದರೆ, ನಾವು ಮೈಲ್ಡ್ ಡಿಸೀಸ್ ಇಲ್ಲ ಮಾಡ್ರೇಟ್ ಡಿಸೀಸ್ ಇದ್ದಾಗನೇ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವರ ಸಿಂಪ್ಟಮ್ಸ್ನ ನಾವು ಕಡಿಮೆ ಮಾಡ್ಕೋಬೋದು ಮತ್ತು ಅವ್ರಿಗೆ ಫರ್ಟಿಲಿಟಿನಲ್ಲಿ ನಾವು ಹೆಲ್ಪ್ ಮಾಡ್ಬೋದು. ಎಸ್ ಡಾಕ್ಟರ್, ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಯಾವ ರೀತಿಯಾಗಿ ಎಂಡೋಮೆಟ್ರಿಯೋಸಿಸ್ ಅಂದರೆ ಹೊರಪದರದಲ್ಲಿ ಬೆಳೆಯುವಂಥದ್ದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ. ಈ ಒಂದು ಕಂಡೀಷನ್ಗೆ ಕಾರಣ ಏನಾದರೂ ಇದೆಯಾ ಡಾಕ್ಟರ್, ಈ ಕಾಯಿಲೆ ಕಾಣಿಸ್ಕೊಳ್ಳೋದಕ್ಕೆ? ಅಂದರೆ ಜೆನೆಟಿಕ್ ಆಗಿ ಬರುತ್ತಾ ಅಥವಾ ಯಾವ ರೀತಿಯಾಗಿ? ಸೊ ಈವನ್ ಇವಾಗ ಇಷ್ಟು ಸೈನ್ಸ್ ಅಡ್ವಾನ್ಸ್ಮೆಂಟ್ ಆಗಿದ್ರೂ ಕೂಡ ಸೊ ಈ ಎಂಡೋಮೆಟ್ರಿಯೋಸಿಸ್ ಕಾಯಿಲೆಗೆ ಇಲ್ಲಿವರೆಗೂ ಕಾರಣ ಕಂಡುಹಿಡಿಲಿಕ್ಕೆ ಆಗಿಲ್ಲ. ಸೊ ಈ ಕಾರಣ ಕಂಡುಹಿಡಿಯೋಕ್ಕೆ ಆಗದೆ ಇದ್ದಾಗ ನಮಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ, ಅದನ್ನು ತಡೆಗಟ್ಟಲಿಕ್ಕೆ ನಮ್ಮಲ್ಲಿ ಯಾವುದು ಸೊಲ್ಯೂಷನ್ಸ್ ಸದ್ಯಕ್ಕೆ ನಮ್ಮಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ಇದನ್ನು ಸಸ್ಪೆಕ್ಟ್ ಮಾಡಿದಾಗ, ಅಂದರೆ ನಾವು ಈ ಥರ ಕಾಯಿಲೆ ಇಂಥ ಪೇಷಂಟ್ಗೆ ಇರ್ಬೋದು ಅಂತ ಹೇಳಿದಾಗ, ನಾವು ಆದಷ್ಟು ಅವ್ರಿಗೆ ಮೈಲ್ಡ್ ಡಿಸೀಸ್ನಲ್ಲಿನೇ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಎಂಡೋಮೆಟ್ರಿಯೋಸಿಸ್ ಕಂಡೀಷನ್ನು ಅಂದರೆ ಒಂದು ಹೆಣ್ಣಿನ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಏನಿರುತ್ತೆ, ಫರ್ಟಿಲಿಟಿ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತಾ? ಮತ್ತು ಅದರ ಪರಿಣಾಮ ಯಾವ ಥರ ಇರುತ್ತೆ? ಅಥವಾ ಈ ಒಂದು ಕಂಡೀಷನ್ ಇರೋರು ಅವ್ರಿಗೆ ಅಂದರೆ ಮಕ್ಕಳಾಗುವಂಥ ಸಾಧ್ಯತೆ ಇರೋದೇ ಇಲ್ವಾ ಡಾಕ್ಟರ್? ಸೊ ಈ ಎಂಡೋಮೆಟ್ರಿಯೋಸಿಸ್ನಲ್ಲಿ 4 ಸ್ಟೇಜಸ್ ಇರುತ್ತೆ.
ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಗ್ರೇಡ್ಸ್ ಇನ್ಫ್ಯಾಕ್ಟ್. ಸೊ ಗ್ರೇಡ್ 4 ಅಂದರೆ ಅದು ತುಂಬ ಸಿವಿಯರ್ ಡಿಸೀಸು. ಗ್ರೇಡ್ 1 and 2 ಅಂತ ಹೇಳಿದ್ರೆ ಮೈಲ್ಡ್ ಟು ಮಾಡ್ರೇಟ್ ಡಿಸೀಸ್. ಸೊ ಈ ಮೈಲ್ಡ್ ಮಾಡ್ರೇಟ್ ಡಿಸೀಸ್ನಲ್ಲಿ ಸೊ ಫರ್ಟಿಲಿಟಿ ಇಶ್ಯೂಸು ಪರವಾಗಿಲ್ಲ, ಅಷ್ಟಾಗಿರಲ್ಲ, ಒಂದು 10ರಿಂದ 20% ಜನಕ್ಕೆ ಇರುತ್ತೆ. ಆದರೆ ಸಿವಿಯರ್ ಗ್ರೇಡ್ಸ್ ಇರೋದು ಅಂದರೆ ಸಿವಿಯರ್ ಡಿಸೀಸ್ ಇರೋದ್ರಲ್ಲಿ ಎಂಡೋಮೆಟ್ರಿಯೋಸಿಸಿಂದ ಆಲ್ಮೋಸ್ಟ್ 50ರಿಂದ 60% ಜನಕ್ಕೆ ಫರ್ಟಿಲಿಟಿ ಇಶ್ಯೂಸ್ ಕೂಡ ಇರುತ್ತೆ. ಸೊ ನಾವು 10 ಜನ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇರೋರನ್ನ ನಾವು ನೋಡಿದ್ರೆ ಆಲ್ಮೋಸ್ಟ್ ಅದರಲ್ಲಿ 5-6 ಜನಕ್ಕೆ ಫರ್ಟಿಲಿಟಿ ಇಶ್ಯೂಸ್ ಇರುತ್ತೆ. ಸೊ ಇದು ಅಷ್ಟು ಕ್ಲೋಸ್ ಆಗಿ ಈ ಫಲವತ್ತತೆಗೆ ಇದು ಲಿಂಕ್ ಆಗಿರೋದ್ರಿಂದ ಇಟ್ ಬಿಕಮ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ ಇದನ್ನು ಈ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ನಲ್ಲಿರೋ ಹೆಣ್ಮಕ್ಳಲ್ಲಿ ಇದನ್ನು ಕಂಡುಹಿಡಿಯೋದು. ಯಾಕಂದರೆ ಇದನ್ನು ಕಂಡುಹಿಡಿಯೋದೇ ತುಂಬ ಕಷ್ಟ. ಸೊ ಇದನ್ನು ಕಂಡುಹಿಡಿಯೋದಾಗಲಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಾಗಲಿ, ಮತ್ತು ಇದ್ರದ್ದು ಇನ್ನೂ ಹೆಚ್ಚಿನ ಸಮಸ್ಯೆ ಏನು ಅಂದರೆ ಈ ಕಾಯಿಲೆದು ಇದು ತಿರ್ಗಾ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾನು ಹೇಳಿದ್ದು ಇದು ತುಂಬ ಕೆಟ್ಟ ಕಾಯಿಲೆ ಅಂತ. ಸೊ ಯಾಕೆ ಅಂತ ಹೇಳಿದ್ರೆ, ಒಂದು ಇದನ್ನು ಡಯಾಗ್ನೋಸ್ ಮಾಡೋದು ಕಷ್ಟ, ಎರಡನೇದು ಇದು ಫರ್ಟಿಲಿಟಿನ ಅಫೆಕ್ಟ್ ಮಾಡುತ್ತೆ, ಮೂರನೇದು ಇದು ಜೀವನದ ಗುಣಮಟ್ಟವನ್ನು ಅಷ್ಟು ಸಿವಿಯರ್ ಆಗಿ ಅಫೆಕ್ಟ್ ಆಗುತ್ತೆ, ನಾಲ್ಕನೇದು ಇದು ತಿರ್ಗಾ ಬರುತ್ತೆ. ನಾವೆಂಥ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು, ಇವಾಗ ಅವೈಲೇಬಲ್ ಆಗಿರೋಂಥ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಇದರಲ್ಲಿ ರೆಕರೆನ್ಸ್ ರೇಟ್ ಅಂತ ಏನು ನಾವು ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ. ಡಾಕ್ಟರ್, ಇನ್ನು ಈ ಎಂಡೋಮೆಟ್ರಿಯೋಸಿಸ್ಗೆ ಚಿಕಿತ್ಸೆ ಬಗ್ಗೆ ನೀವು ಹೇಳ್ತಾ ಇದ್ರಿ, ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ, ಯಾವೆಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ, ಮತ್ತೆ ಅಂದ್ರೆ ಸಿವಿಯರ್ ಸ್ಟೇಜ್ ಕೂಡ ಇರುತ್ತೆ ಅದರಲ್ಲಿ ಅಂತ ಹೇಳಿದ್ರಿ. ಸೊ ಯಾವ ಸ್ಟೇಜಸ್ ಅಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ ಅಂತ ಡಾಕ್ಟರ್? ಸೊ ಮೈಲ್ಡ್ ಮಾಡ್ರೇಟ್ ಡಿಸೀಸ್ನಲ್ಲಿ ನಾವು ಮಾತ್ರೆಗಳಿಂದ ಇರ್ಬೋದು, ಇಂಜೆಕ್ಷನ್ನಿಂದ ಇರ್ಬೋದು. ಸೊ ಇದನ್ನು ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಮತ್ತು ಇಂಥ ಕಂಡೀಷನ್ನಲ್ಲಿ ನಾವು ಅವ್ರಿಗೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೂಡ ನಾವು ಅವ್ರಿಗೆ ಆಫರ್ ಮಾಡ್ಬೋದು. ಅಂದರೆ ಓವ್ಯುಲೇಷನ್ ಇಂಡಕ್ಷನ್ ಇರ್ಬೋದು, ಅಥವಾ IUI ಅಂತ ಇರ್ಬೋದು, ಅಥವಾ IVF ಅಂತ ಇರ್ಬೋದು. ಸೊ ಇದೆಲ್ಲದನ್ನು ಕೂಡ ನಾವು ಅವ್ರಿಗೆ ಹೇಳ್ಬೋದು. ಬಟ್ ಗ್ರೇಡ್ 3, ಗ್ರೇಡ್ 4 ಡಿಸೀಸ್ನಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೇ ಇದು ಮೇಯ್ನ್ ಆಗಿ ಟ್ರೀಟ್ಮೆಂಟ್ ಬರೋದು ಇದರಲ್ಲಿ. ಸೊ ಇದು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅವ್ರಿಗೆ ಬೇರೆ ಥರದ ಫರ್ಟಿಲಿಟಿ ಪ್ರೊಸೀಜರ್ಸ್ ಎಲ್ಲ ಬೇಕಾಗ್ಬೋದು. ಸೊ ಯಾಕೆ ಈ ಎಂಡೋಮೆಟ್ರಿಯೋಸಿಸ್ನಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇಷ್ಟು ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಇದು ಮೊಟ್ಟೆಯ ಕ್ವಾಲಿಟಿ ಇರ್ಬೋದು ಅಥವಾ ಮೊಟ್ಟೆಗಳ ಸಂಖ್ಯೆ ಇರ್ಬೋದು, ಅದನ್ನು ಕಡಿಮೆ ಮಾಡುತ್ತೆ. ಎರಡನೇದು ಇದರಿಂದ ಟ್ಯೂಬಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಟ್ಯೂಬ್ ಬ್ಲಾಕೇಜ್ ಆಗುತ್ತೆ, ಹಾಗಾಗಿ ನ್ಯಾಚುರಲ್ ಕನ್ಸೆಪ್ಷನ್ ಅವ್ರಿಗೆ ಕಷ್ಟ ಆಗುತ್ತೆ. ಮೂರನೇದು ಇದರಲ್ಲಿ ತುಂಬ ಇನ್ಫ್ಲಮೇಷನ್ನು ಮತ್ತು ಇದರಲ್ಲಿ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ ಅವ್ರಿಗೆ. ಸೊ ಪೇಯ್ನ್ ಅನ್ನೋದು ಅವ್ರಿಗೆ ಪೀರಿಯಡ್ ಟೈಮ್ನಲ್ಲಿ ಜಾಸ್ತಿ ಇರುತ್ತೆ, ಮತ್ತು ಗಂಡ ಹೆಂಡತಿ ಸೇರುವಾಗ ಕೂಡ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ. ಹಾಗಾಗಿ ಅವರು ರೆಗ್ಯುಲರ್ ಸೆಕ್ಷುವಲ್ ಆ್ಯಕ್ಟಿವಿಟಿನೇ ಮಾಡ್ತಾ ಇರಲ್ಲ, ಅಷ್ಟು ಸಿವಿಯರ್ ಪೇಯ್ನ್ ಇರುತ್ತೆ. ಹಾಗಾಗಿ ಫರ್ಟಿಲಿಟಿ ಕೂಡ ಅದರಿಂದ ಅಫೆಕ್ಟ್ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇರೋದು. ನಾವು ಕೆಲವೊಂದು ಸತಿ ಅನ್ಕೊಂತೀವಿ ಇದು ಲೈಫ್ ಸ್ಟೈಲಿಂದ ಇರ್ಬೋದಾ, ಈ ಕಂಟ್ಯಾಮಿನೇಟೆಡ್ ಫುಡ್ ಅಂದರೆ ಕಲಬೆರಕೆ ಆಗಿರೋಂಥ ನಾವು ಊಟ ಏನು ಈ ನಡುವೆ ತಿಂತಾ ಇದ್ದೀವಿ ಅದರಿಂದ ಇರಬಹುದಾ, ಅಥವಾ ಪೊಲ್ಯೂಷನಿಂದ ಇರ್ಬೋದಾ. ಸೊ ಇದು ಯಾವುದು ಕಾರಣ ಅಂತ ಹೇಳೋದು ಕಷ್ಟ. ಬಟ್ ಇತ್ತೀಚಿನ ದಿನಗಳಲ್ಲಿ ಇದನ್ನ ಹಾರ್ಮೋನ್ ವೇರಿಯೇಷನ್ಸ್ ಕೂಡ ಎಫೆಕ್ಟ್ ಮಾಡುತ್ತೆ ಅಂತ. ಹೌದು ಒಬಿಸಿಟಿ ಪ್ರಾಬ್ಲಮ್ಸ್, ಎಸ್ಪೆಷಲಿ ಹಾರ್ಮೋನ್ಸ್, ಅಂದರೆ ಈ ಕಾಯಿಲೆಯಲ್ಲಿ ಎಕ್ಸ್ಟ್ರಾ ಈಸ್ಟ್ರೋಜನ್ ಇರೋದನ್ನ ನಾವು ನೋಡ್ತೀವಿ, ಅಂದರೆ ಎಕ್ಸೆಸಿವ್ ಈಸ್ಟ್ರೋಜನ್ ಇರೋದನ್ನ. ಸೊ ಹಾಗಾಗಿ ಈ ಒಬಿಸಿಟಿ ಇರೋಂಥ, ಇವಾಗ ನಾವು ನೋಡಿದ ಹಾಗೆ ಎಲ್ಲರಿಗೂ ಈ ಫ್ಯಾಡ್ ಫುಡ್ಸ್ ತಿಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಹೊರಗಡೆ ಜಂಕ್ ಫುಡ್ ತಿನ್ನೋದಿರ್ಬೋದು, ಅಥವಾ ಅವರು ತುಂಬ ಈ ಫ್ರೂಟ್ ಜ್ಯೂಸಸ್ ಇರ್ಬೋದು, ಅಥವಾ ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಜಾಸ್ತಿ ಯೂಸ್ ಮಾಡೋದಿರ್ಬೋದು, ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಮಾಡ್ಕೊಂಡಿರೋದಿರ್ಬೋದು, ಸ್ಟ್ರೆಸ್ ಇರ್ಬೋದು, ಅವರು ಡೆಸ್ಕ್ ಜಾಬ್ ಅಂದರೆ ಎದ್ದು ಓಡಾಡೋದಕ್ಕೆ ಅವ್ರಿಗೆ ಏನೂ ಅವಕಾಶ ಇರೋದಿಲ್ಲ ಅವ್ರ ಕೆಲಸಗಳಲ್ಲಿ, ಅವರ ದಿನನಿತ್ಯ ಜೀವನ ಶೈಲಿಯಲ್ಲಿ. ಸೊ ಇದೆಲ್ಲದರಿಂದ ಕೂಡ ಈ ಹಾರ್ಮೋನಲ್ ವೇರಿಯೇಷನ್ಸಿಂದ ಕೂಡ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಡಾಕ್ಟರ್, ಇನ್ನು ಎಂಡೋಮೆಟ್ರಿಯೋಸಿಸ್ಗೆ ನೀವು ಹೇಳ್ದಂಗೆ ಸರ್ಜರಿಗೆ ಒಳಗಾದ್ರೇನೆ ಅದು ಇನ್ಫರ್ಟಿಲಿಟಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತಾ ಅದರಿಂದ, ಅಥವಾ ಈ ಒಂದು ಸರ್ಜರಿಗೆ ಒಳಗಾಗೋದ್ರಿಂದ ಬೇರೆ ಯಾವ ರೀತಿ ಅಂದ್ರೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ? ಸೊ ಈ ಸರ್ಜರಿ ಅನ್ನೋದು ನಾವು ಮಾಡಬೇಕು ಅಂತ ಹೇಳಿದ್ರೆ ಎಂಡೋಮೆಟ್ರಿಯೋಸಿಸ್ನಲ್ಲಿ ಅದು ಒಂದು ಕ್ಲಿಷ್ಟಕರವಾದ ಸರ್ಜರಿ. ಇದನ್ನು ಲ್ಯಾಪ್ರೋಸ್ಕೋಪಿ ಮೂಲಕನೇ ಮಾಡಬೇಕಾಗತ್ತೆ, ಮತ್ತು ಇದನ್ನು ಮಾಡೋದಕ್ಕೆ ತುಂಬ ಟ್ರೈನಿಂಗ್ ಬೇಕಾಗತ್ತೆ. ಆಮೇಲೆ ಈ ಕಾಯಿಲೆ ಅನ್ನೋ ಅರ್ಥ ಮಾಡಿಕೊಂಡು ಅನಾಟಮಿ, ಅಲ್ಲಿ ಯಾವ ಅಂಗಾಂಗಗಳಿಗೆ ಯಾವುದು ಅಂಟ್ಕೊಂಡಿದೆ ಮತ್ತು ಎಷ್ಟರ ಮಟ್ಟಿಗೆ ಸರ್ಜರಿ ಬೇಕಾಗತ್ತೆ, ಅದೆಲ್ಲನೂ ಕೂಡ ತುಂಬಾ ನಮಗೆ ಟ್ರೈನಿಂಗ್ ಇರಬೇಕು. ಅಂಥ ಟೈಮ್ನಲ್ಲಿ ಮಾತ್ರ ನಾವು ಇದನ್ನು ಸರ್ಜರಿನ ನಾವು ಮಾಡಲಿಕ್ಕಾಗೋದು. ಎರಡನೇದು, ನಾವು
ಫರ್ಟಿಲಿಟಿಗೋಸ್ಕರ ನಾವು ಸರ್ಜರಿ ಮಾಡಬೇಕು ಲ್ಯಾಪ್ರೋಸ್ಕೋಪಿ ಮೂಲಕ ಅಂತ ಹೇಳಿದಾಗ ನಮ್ಮ ಕೇರ್ ಬಂದ್ಬಿಟ್ಟು ಅವರ ಫರ್ಟಿಲಿಟಿನ ಎನ್ಹ್ಯಾನ್ಸ್ ಮಾಡಲಿಕ್ಕೆ, ಅಂದರೆ ಫರ್ಟಿಲಿಟಿ ಇಂಪ್ರೂವ್ ಮಾಡಲಿಕ್ಕೆ ನಾವು ಇದನ್ನು ಮಾಡೋದು. ಅಂದರೆ ಟ್ಯೂಬ್ನಲ್ಲಿ ಊತ ಇತ್ತು ಅಂತ ಹೇಳಿದ್ರೆ ನಾವು ಟ್ಯೂಬ್ನ ನಿಧಾನವಾಗಿ ಬಿಡಿಸಿ ಆ ಟ್ಯೂಬ್ನ ಓಪನ್ ಮಾಡೋಂಥ ಫಸ್ಟ್ ಪ್ರೊಸೀಜರ್ ಮಾಡಬೇಕಾಗತ್ತೆ. ಓವರಿನಲ್ಲಿ ಸಿಸ್ಟ್ ಇದ್ದರೆ ಅದಕ್ಕೆ ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ ಈ ಎಂಡೋಮೆಟ್ರಿಯೋಸಿಸ್ನಲ್ಲಿ. ಆ ಥರ ಸಿಸ್ಟ್ ಇದ್ದಾಗ ನಾವು ಸಿಸ್ಟನ್ನ ರಿಮೂವ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಯಾವ ಈ ಮೊಟ್ಟೆಗಳಿಗೆ ಏನೂ ಡ್ಯಾಮೇಜ್ ಆಗದೇ ಇರೋ ಥರ ನಾವು ಸಿಸ್ಟ್ನ ಅಷ್ಟೇ ರಿಮೂವ್ ಮಾಡಬೇಕು, ಓವರಿಗೆ ಡ್ಯಾಮೇಜ್ ಆಗದೇ ಇರೋ ಥರ. ಮತ್ತು ಗರ್ಭಚೀಲದ ಮೇಲೆ ಸ್ಪಾಟ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಸೊ ಕರಳನ್ನು ಬಿಡಿಸ್ಬೇಕಾಗತ್ತೆ ಗರ್ಭಚೀಲದಿಂದ. ಮತ್ತು ಮೂತ್ರಕೋಶದಲ್ಲಿ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಈ ಥರ ಪ್ರೊಸೀಜರ್ಸ್ ಮಾಡೋದು ನಾವು ಲ್ಯಾಪ್ರೋಸ್ಕೋಪಿ ಮೂಲಕ ಈ ಫರ್ಟಿಲಿಟಿ ಎನ್ಹ್ಯಾನ್ಸಿಂಗ್ ಸರ್ಜರಿ ಅಂತ ಹೇಳ್ತೀವಿ. ಬಟ್ ಇಲ್ಲಿಗೇ ಅದು ನಿಲ್ಲೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸರ್ಜರಿ ಎಫೆಕ್ಟ್ಸ್ ಏನಿರುತ್ತೆ ಅದು ಮೊದಲು 10 ತಿಂಗಳು ಮಾತ್ರ ಮ್ಯಾಕ್ಸಿಮಮ್ ಎಫೆಕ್ಟ್ ಇರುತ್ತೆ. ಆ ಟೈಮ್ನಲ್ಲಿ ಅವರು ಫರ್ಟಿಲಿಟಿ ಟ್ರೀಟ್ಮೆಂಟ್ನ ಅವರು ತಗೋಬೇಕಾಗತ್ತೆ. ಸೊ ಟ್ಯೂಬ್ ಎಲ್ಲ ಓಪನ್ ಆಗಿದ್ದರೆ ಅವ್ರಿಗೆ ನಾವು ಓವ್ಯುಲೇಷನ್ ಇಂಡಕ್ಷನ್ ಮಾಡಿಕೊಂಡು ನ್ಯಾಚುರಲ್ ಟ್ರೈ ಮಾಡಿ ಅಂತ ಹೇಳ್ತೀವಿ. ಇಲ್ಲ ಅವ್ರ ಹಸ್ಬೆಂಡ್ ಫ್ಯಾಕ್ಟರ್ನಲ್ಲಿ ಏನಾದರೂ ಕೌಂಟ್ ಟು ಮೊಟಿಲಿಟಿ ಮಾರ್ಫಾಲಜಿ ಏನಾದರೂ ಕಡಿಮೆ ಇತ್ತು ಅಂದರೆ ಅವ್ರಿಗೆ IUI ಸಜೆಸ್ಟ್ ಮಾಡ್ತೀವಿ. ಇಲ್ಲ ತುಂಬಾ ಕಷ್ಟ ಇತ್ತು, ತುಂಬ ಜಾಸ್ತಿ ಡಿಸೀಸ್ ಇತ್ತು ಮತ್ತು ಹಸ್ಬೆಂಡ್ ಫ್ಯಾಕ್ಟರ್ ಎಲ್ಲ ತುಂಬ ಪುವರ್ ಆಗಿದೆ, ಟ್ಯೂಬ್ ಎಲ್ಲ ಬ್ಲಾಕ್ ಆಗಿದೆ ಅಂತ ಹೇಳಿದಾಗ ಅವ್ರಿಗೆ IVFನ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಇದೆರಡನ್ನೂ ಒಟ್ಟೊಟ್ಟಿಗೆ ಮಾಡಬೇಕು ನಾವು. ಅಂದರೆ ಬರೀ ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ನೀವು ಒಂದು ವರ್ಷ ಬಿಟ್ಟು ಬನ್ನಿ, 2 ವರ್ಷ ಬಿಟ್ಟು ಬನ್ನಿ ಅಂದರೆ ಮತ್ತೆ ವಾಪಸ್ ಡಿಸೀಸ್ ಬಂದಿರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂಥ ಕೇಸಸ್ನಲ್ಲಿ. ಓಕೆ ಡಾಕ್ಟರ್, ಇನ್ನು ಈ ಎಂಡೋಮೆಟ್ರಿಯೋಸಿಸ್ ಕಂಡೀಷನ್ ಯಾವ ಒಂದು ಏಜಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಸಪೋಸ್ ಇದು ಚಿಕ್ಕ ವಯಸ್ಸಲ್ಲೇ ಕಾಣಿಸ್ಕೊಂಡ್ರೆ ಅಥವಾ ಇನ್ನೂ ಗರ್ಭ ಧರಿಸುವಂತಹ ಸ್ಟೇಜ್ ಅಲ್ಲದೆ ಹೋದರೆ ಮುಂಚೆನೇ ಅಂದರೆ ಎಗ್ಸ್ ಪ್ರಿಸರ್ವ್ ಮಾಡಿ ಇಡಬಹುದಾದಂಥ ಆಪ್ಷನ್ಸ್ ಇದೆಯಾ? ಇದರಿಂದ ಅದು ಹೆಲ್ಪ್ ಆಗುತ್ತಾ ಅಂತ? ಸೊ ನಾವು ಈಗ ನೋಡ್ತಾ ಇರೋ ಕೇಸಸ್ನಲ್ಲಿ ಕಾಮನ್ ಆಗಿ ನಾವು ನೋಡೋದು ಈ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಏನು ಹೇಳ್ತೀವಿ, ಆ ಏಜ್ ಗ್ರೂಪಲ್ಲಿ 25ರಿಂದ 37-38 ವಯಸ್ಸಿನವ್ರನಲ್ಲಿ ನಾವು ಕಾಮನ್ ಆಗಿ ಎಂಡೋಮೆಟ್ರಿಯೋಸಿಸ್ನ ನೋಡೋದು. ಇದು ನಾವು ಅತಿ ಚಿಕ್ಕ ವಯಸ್ಸಿನ ಹುಡುಗಿನಲ್ಲಿ ನೋಡಿರೋದು ಅಂತ ಹೇಳಿದ್ರೆ ನಾವು ಒಂದು 13 ವರ್ಷದ ಹುಡುಗಿನಲ್ಲಿ ಕೂಡ ನಾವು ಇದನ್ನು ನೋಡಿದ್ದೀವಿ. ಸೊ ತುಂಬ ಏಜ್ ಆಗಿರೋರನ್ನ ನೋಡಿರೋದು ಅಂದರೆ 55 ವಯಸ್ಸಿನವ್ರನಲ್ಲಿ ಕೂಡ ನಾವು ಇದನ್ನು ನೋಡಿದ್ದೀವಿ. ಸೊ ಬಟ್ ಇದು ಕಾಮನ್ ಆಗಿ ಬರೋದು ಈ ಫರ್ಟಿಲಿಟಿ ಯಾವಾಗ ಅವರು ಟ್ರೈ ಮಾಡ್ತಿರ್ತಾರೆ ಆ ಏಜ್ ಗ್ರೂಪ್ನಲ್ಲಿ ಕಾಮನ್ ಆಗಿ ನಾವು ನೋಡೋದು ಈ ಕೇಸಸ್ನ. ಓಕೆ ಡಾಕ್ಟರ್, ಇನ್ನು ಅಂದರೆ ಇದು ಯಾವ ರೀತಿಯಾಗಿ ಎಗ್ ಕ್ವಾಲಿಟಿ ಮೇಲೆ ಕೂಡ ಎಫೆಕ್ಟ್ ಮಾಡುತ್ತಾ ಅಂತ? ಸೊ ಈ ಎಂಡೋಮೆಟ್ರಿಯೋಸಿಸ್ ಓವರಿನಲ್ಲಿ ಇದ್ದಾಗ ಅದಕ್ಕೆ ಓವೇರಿಯನ್ ಸಿಸ್ಟ್, ಚಾಕ್ಲೇಟ್ ಸಿಸ್ಟ್ ಅಂತ ನಾವು ಏನು ಹೇಳ್ತೀವಿ, ಅದು ಈ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಅಂತ ಕೆಲವೊಂದೆಲ್ಲ ಇರುತ್ತೆ, ಕೆಮಿಕಲ್ಸು, ಅದನ್ನೆಲ್ಲ ರಿಲೀಸ್ ಮಾಡಿದಾಗ ಎಗ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಮತ್ತು ಎಗ್ಗು ನಂಬರ್ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಸೊ ಇಂಥ ಟೈಮ್ನಲ್ಲಿ ನೀವು ಹೋದ ಪ್ರಶ್ನೆ ಕೇಳಿದಾಗ ಸೊ ಎಗ್ ಫ್ರೀಸಿಂಗ್ ಮಾಡೋದು ಒಂದು ಆಪ್ಷನ್. ಅಂದರೆ ಮೊಟ್ಟೆಗಳನ್ನು ಫ್ರೀಸ್ ಮಾಡಿ ಇಟ್ಕೊಂಡು, ಇವಾಗ ಅವ್ರಿಗೆ ಮದುವೆ ಆಗಿರಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ, ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಎಂಡೋಮೆಟ್ರಿಯೋಸಿಸ್ ಇದೆ ಮತ್ತು ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇದೆ, ಅವ್ರಿಗೆ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಮಾಡಿದಾಗ ಕೆಲವೊಂದು ಸತಿ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅದಾದಮೇಲೆ. ಸೊ ಅಂಥ ಕೇಸಸ್ನಲ್ಲಿ ನಾವು ಎಗ್ ಫ್ರೀಸಿಂಗ್ ಆಪ್ಷನ್ನ ಅವ್ರಿಗೆ ಹೇಳ್ತೀವಿ. ಅಂದರೆ ಈ ಮೊಟ್ಟೆಗಳನ್ನ ತೆಗೆದುಬಿಟ್ಟು ನಾವು ಫ್ರೀಸಿಂಗಲ್ಲಿ ಇಟ್ಟಿರ್ತೀವಿ, ಆಮೇಲೆ ಅವರು ಮದುವೆ ಆದಮೇಲೆ ಅವರಿಗೆ ಮಗು ಬೇಕು ಅಂದಾಗ ಇದನ್ನು ಅವರು ಉಪಯೋಗಿಸ್ಕೋಬೋದು. ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಂದರೆ ಎಗ್ ಫ್ರೀಸಿಂಗ್ ಮಾಡೋಂಥದ್ದೇನಿದೆ ಸೊ ಅದು ಮುಂಚೆ ಎಲ್ಲ ಅವೈಲಬಲ್ ಇರಲಿಲ್ಲ. ಸೊ ಇವಾಗ ಅದು ಸುಮಾರು ಜನ ಮಾಡಿಸ್ಕೊತಾರೆ ಮತ್ತು ಇದರಿಂದ ಅವ್ರಿಗೆ ಮುಂದೆ ಅವ್ರದ್ದೇ ಸ್ವಂತ ಜೆನೆಟಿಕ್ ಮಗು ಆಗುವಂಥ ಚಾನ್ಸಸ್ ಚೆನ್ನಾಗಿರುತ್ತೆ. ನ್ಯಾಚುರಲಿ ಕನ್ಸೀವ್ ಆದಾಗ ಎಂಡೋಮೆಟ್ರಿಯೋಸಿಸ್ ಇರೋದ್ರಿಂದ ಅದು ಪ್ರೆಗ್ನೆನ್ಸಿ ಮೇಲೆ ಎಫೆಕ್ಟ್ ಆಗುತ್ತಾ? ಆ ಪೀರಿಯಡಲ್ಲಿ ಯಾವ ರೀತಿ ಕೇರ್ ತಗೊಳ್ಬೇಕು ಅಂತ? ಸೊ ಇದರಲ್ಲಿ 2-3 ಪಾಯಿಂಟ್ ಅಂತ ಹೇಳಿದ್ರೆ, ಮೈಲ್ಡ್ ಮಾಡ್ರೇಟ್ ಡಿಸೀಸ್ ಇದ್ದಾಗ ಖಂಡಿತವಾಗ್ಲೂ ಎಂಡೋಮೆಟ್ರಿಯೋಸಿಸ್ನಲ್ಲಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಅವರ ಟ್ಯೂಬ್ಸ್ ನಾರ್ಮಲ್ ಆಗಿದ್ದಾಗ ಮತ್ತು ಅವರ AMH ನಾರ್ಮಲ್ ಆಗಿದ್ದಾಗ. ಎಷ್ಟೋ ಬಾರಿ ನಾವು ನೋಡ್ತೀವಿ ಎಂಡೋಮೆಟ್ರಿಯೋಸಿಸ್ ಇರೋರಿಗೆ AMH ಕೂಡ ಕಡಿಮೆ ಇರುತ್ತೆ, ಅಂದರೆ ಅವರ ಈ ಎಗ್ ಏನೋ ಕ್ವಾಂಟಿಟಿ ಇರುತ್ತೆ ಅದು ಕೂಡ ಕಡಿಮೆ ಆಗಿರುತ್ತೆ. ಸೊ ಅಂಥ ಟೈಮ್ನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅವರಿಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ. ಬಟ್ ಪ್ರೆಗ್ನೆನ್ಸಿ ಆದಮೇಲೆ ಈ ಎಂಡೋಮೆಟ್ರಿಯೋಸಿಸ್ ಪರ್ಸೆ ಆ ಕಾಯಿಲೆಯಿಂದ ಪ್ರೆಗ್ನೆನ್ಸಿಗೆ ಯಾವುದೇ ರೀತಿ ಏನೂ ಅಫೆಕ್ಟ್ ಆಗಲ್ಲ. ಅಫೆಕ್ಟ್ ಆಗೋದಿದ್ರೆ ಈ ಮೊಟ್ಟೆ ಕ್ವಾಲಿಟಿ ವೀಕ್ ಆಗಿದ್ರೆ, ಸೊ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋ ಇರಲಿಲ್ಲ ಅಂತ ಹೇಳಿದ್ರೆ ಆವಾಗ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಎಂಡೋಮೆಟ್ರಿಯೋಸಿಸ್ ಇರೋದ್ರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಮಗು ಗ್ರೋತಿಗೆ ಅಫೆಕ್ಟ್ ಆಗುತ್ತಾ, ಅಥವಾ ಮಗು ಡೆಲಿವರಿನಲ್ಲಿ ನಾವೇನಾದರೂ ಸಿಸೇರಿಯನ್ನೇ ಮಾಡಬೇಕಾ ಅಥವಾ ಬೇರೆ ಇನ್ನೇನಾದರೂ ಎಕ್ಸ್ಟ್ರಾ ಕೇರ್ ಕೊಡಬೇಕಾ, ಆ ಥರದ್ದೆಲ್ಲ ಏನೂ ಇರಲ್ಲ. ಇನ್ಫ್ಯಾಕ್ಟ್ ಎಂಡೋಮೆಟ್ರಿಯೋಸಿಸ್ ಕೇಸಸ್ನಲ್ಲಿ ಪ್ರೆಗ್ನೆನ್ಸಿ ತುಂಬ ಒಳ್ಳೆ ಇವೆಂಟು. ಸೊ ಅದು ಎಂಡೋಮೆಟ್ರಿಯೋಸಿಸ್ನ ಕಂಟ್ರೋಲಲ್ಲಿ ಇಡುತ್ತೆ. ಸೊ ಪ್ರೆಗ್ನೆನ್ಸಿ ಮತ್ತು ಫೀಡಿಂಗ್ ಟೈಮಲ್ಲಿ ಅವ್ರಿಗೆ ಪೀರಿಯಡ್ ಬರಲಿಲ್ಲ ಅಂದರೆ ಮುಟ್ಟಾಗಲಿಲ್ಲ ಅವರು ಅಷ್ಟು ತಿಂಗಳುಗಳು ಅಂತ ಹೇಳಿದ್ರೆ, ಅಷ್ಟು ತಿಂಗಳವರೆಗೂ ಕಾಯಿಲೆ ಏನಿರುತ್ತೆ ಅದು ಕಂಟ್ರೋಲ್ನಲ್ಲಿ ಇರುತ್ತೆ.
ಓಕೆ ಡಾಕ್ಟರ್, ಇನ್ನು ಪ್ರೆಗ್ನೆನ್ಸಿಗೆ ಅಲ್ಲದೆ ಹೋದರೆ ಕೂಡ ಅಂದರೆ ಈ ಒಂದು ಎಂಡೋಮೆಟ್ರಿಯೋಸಿಸ್ ನಂತರದ ಸ್ಟೇಜ್ಗಳಲ್ಲಿ ಕಾಣಿಸ್ಕೊಳ್ತು, ಪ್ರೆಗ್ನೆನ್ಸಿ ಪ್ಲಾನ್ ಮಾಡದೆ ಹೋದರೆ ಕೂಡ ಇದು ಅಂದರೆ ಹೆಲ್ತ್ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಮತ್ತು ಚಿಕಿತ್ಸೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನೀವು ಹೇಳಿದ್ರಿ ಯೂಟ್ರಸಲ್ಲೆಲ್ಲ ಬ್ಲೀಡ್ ಆಗೋದು ಅಂಥ ಒಂದು ಕಂಡೀಷನ್ಸ್ ಎದುರಾಗುತ್ತೆ. ಸೊ ಅದಕ್ಕೆ ಚಿಕಿತ್ಸೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಸೊ ಇದರಲ್ಲಿ ಅವರು ಬರೋದೇ ಸಿಕ್ಕಾಪಟ್ಟೆ ಪೇಯ್ನ್ ಅಂತ ಪೇಷಂಟ್ಸ್ ಬರೋದು. ಸೊ ಎಷ್ಟು ಪೇಯ್ನ್ ಇರುತ್ತೆ ಅವ್ರಿಗೆ ಅಂತ ಹೇಳಿದ್ರೆ ನಾವು ನೋಡೋ ಹಾಗೆ ಅವ್ರ ಆಫೀಸಿಗೆ ರಜಾ ಹಾಕಬೇಕಾಗತ್ತೆ. ಅವರು ಎಷ್ಟೋ ಸತಿ ಹೌಸ್ ವೈಫ್ಸ್ ಇದ್ದವರು ಕೂಡ ಅವರು ಮಲ್ಕೊಂಡಿದ್ದಿಂದ ಎದ್ದಳೋದಕ್ಕಾಗೋದಿಲ್ಲ. ಫಸ್ಟು 2 ದಿನ ಆ ಥರ ಪೇಯ್ನ್ ಇರುತ್ತೆ, ಬರ್ತಾ ಬರ್ತಾ 5 ದಿನ ಆಗುತ್ತೆ, ಇನ್ನೂ ಬರ್ತಾ ಬರ್ತಾ 8-10 ದಿನ ಆಗುತ್ತೆ. ಸೊ ಅವ್ರು ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 8-10 ದಿವಸ ಬರೀ ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ಮತ್ತು ಅದು ಯಾರ ಕಣ್ಣಿಗೂ ಕಾಣಲ್ಲ. ಇವಾಗೇನೋ ಫ್ರ್ಯಾಕ್ಚರ್ ಆಗಿತ್ತು, ಏನೋ ಆಗಿತ್ತು ಅಂದರೆ ಎಲ್ಲರ ಕಣ್ಣಿಗೂ ಕಾಣುತ್ತೆ, ಅಯ್ಯೋ ಪಾಪ ಅವ್ರಿಗೆ ಕೈ ಮುರಿದಿದೆ, ಕಾಲು ಮುರಿದಿದೆ ಅಂತ. ಬಟ್ ಇದು ಒಳಗಡೆನೇ ಆಗೋಂಥ ನೋವು. ಸೊ ಇದನ್ನು ಅವ್ರು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಎಸ್ಪೆಷಲಿ ಆ ಮುಟ್ಟಿನ ಟೈಮಲ್ಲಿ. ಸೊ ಎಲ್ಲರಿಗೂ ಪೇಯ್ನ್ ಬರುತ್ತೆ, ಇವ್ರಿಗೇನು ಇಷ್ಟಕ್ಕೆಲ್ಲ ಹಿಂಗೆ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಅದು ಪೇಯ್ನ್ ಇದ್ದವ್ರಿಗೆ ಗೊತ್ತಿರುತ್ತೆ ಅದರದ್ದು ಎಷ್ಟು ಕಷ್ಟ ಅಂತ. ನಮ್ಮಲ್ಲಿ ಬರೋಂಥ ಸಿವಿಯರ್ ಕೇಸಸ್ಸು ಅಕ್ರಾಸ್ ಇವಾಗ ಕರ್ನಾಟಕದಾದ್ಯಂತ ಎಷ್ಟೊಂದು ಜನ ಬರ್ತಾರೆ ನಮ್ಮಲ್ಲಿ ಎಂಡೋಮೆಟ್ರಿಯೋಸಿಸ್ ಸರ್ಜರಿ ಮಾಡಿಸ್ಕೊಳ್ಲಿಕ್ಕೆ. ಅವರು ಒಂದಿಬ್ಬರು ಹೇಳಿರೋದು ಇದೆ, ನಾನು ಯಾಕೋಸ್ಕರ ಬದುಕಿರಬೇಕು ಅನ್ನೋಷ್ಟು ಪೇಯ್ನ್ ನನಗೆ ಬಂದ್ಬಿಟ್ಟಿದೆ. ಸೊ ದಯವಿಟ್ಟು ಏನಾದರೂ ಒಂದು ಅದಕ್ಕೆ ಸೊಲ್ಯೂಷನ್ ಕೊಡಿ, ನನಗೆ ಮಕ್ಕಳು ಬೇಡ. ಅವ್ರಿಗೆ ಮಕ್ಕಳಿರಲ್ಲ, ಆದ್ರೂ ಅವ್ರು ಎಷ್ಟು ಅನುಭವಿಸ್ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ ನನಗೆ ಮಗುನೂ ಬೇಡ, ಏನೂ ಬೇಡ, ಜಸ್ಟ್ ನನಗೆ ಈ ಪೇಯ್ನ್ ಕಡಿಮೆ ಮಾಡಿ ಅನ್ನೋಷ್ಟು ಸ್ಥಿತಿಗೆ ಬಂದಿರ್ತಾರೆ. ಸೊ ಇಷ್ಟು ಸಿವಿಯರ್ ಪೇಯ್ನ್ ಅಂದರೆ ಅವ್ರಿಗೆ ಕೆಳಭಾಗದ ಹೊಟ್ಟೆ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಪೇಯ್ನ್ ಅವ್ರಿಗೆ ಮೋಷನ್ ಮಾಡುವಾಗ ಪೇಯ್ನ್ ಇರ್ಬೋದು, ಯೂರಿನ್ ಮಾಡುವಾಗ ಪೇಯ್ನ್ ಇರ್ಬೋದು, ಮತ್ತು ಜಸ್ಟ್ ಓಡಾಡಿದ್ರೆ ಕೂಡ ಕೆಲವು ನರಗಳೆಲ್ಲ ಅಫೆಕ್ಟ್ ಆಗಿದ್ರೆ ಎಂಡೋಮೆಟ್ರಿಯೋಸಿಸ್ನಲ್ಲಿ ಅವ್ರಿಗೆ ಓಡಾಡಲಿಕ್ಕೇ ಆಗೋದಿಲ್ಲ, ಅಷ್ಟು ಸಿವಿಯರ್ ಪೇಯ್ನ್ ಇರುತ್ತೆ. ಸೊ ಇಂಥವ್ರಿಗೆ ಅವರ ಜೀವನದ ಗುಣಮಟ್ಟವನ್ನು ನಾವು ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸರ್ಜರಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಅದು ಲಾಂಗ್ ಟರ್ಮ್ ಅವ್ರಿಗೆ ನಾವು ಮತ್ತೆ ತಿರ್ಗಾ ಬರದ ಹಾಗೆ ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಕೂಡ ನಾವು ತಗೋಬೇಕಾಗತ್ತೆ ಸರ್ಜರಿ ಆದಮೇಲೆ. ಸೊ ಇದು ಮಕ್ಕಳು ಬೇಕಂತ ಇರಲಿ ಅಥವಾ ಬೇಡ ಅಂತ ಇರಲಿ, ಬಟ್ ಸರ್ಜರಿ ಒಂದು 50-60% ಆಫ್ ಕೇಸಸ್ನಲ್ಲಿ ಬೇಕಾಗೇ ಆಗುತ್ತೆ ಅವರ ಕ್ವಾಲಿಟಿ ಆಫ್ ಲೈಫ್ನ ನಾವು ಇಂಪ್ರೂವ್ ಮಾಡಲಿಕ್ಕೆ, ಅವ್ರಿಗೆ ಸಿಂಪ್ಟಮ್ ರಿಲೀಫ್ ಕೊಡಲಿಕ್ಕೆ. ಓಕೆ ಡಾಕ್ಟರ್, ಅಂದರೆ ಈ ಒಂದು ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಅಂತ ಇದೆಯಾ? ಯಾವ ರೀತಿಯಾಗಿ ಮನೆ ಮದ್ದಾಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಮೂಲಕ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಡಾಕ್ಟರ್? ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಎಂಡೋಮೆಟ್ರಿಯೋಸಿಸ್ ಕಂಟ್ರೋಲ್ ಆಗಬೇಕು ಅಂದರೆ ಅವ್ರಿಗೆ ಮುಟ್ಟು ಬರಬಾರ್ದು. ಸೊ ಈ ಮುಟ್ಟು ಬರಬಾರ್ದು ಅಂತ ಹೇಳಿದ್ರೆ 2 ಕಂಡೀಷನ್, ಒಂದು ಪ್ರೆಗ್ನೆನ್ಸಿ, ಇನ್ನೊಂದು ಮೆನೋಪಾಸ್, ಅಂದರೆ ಮುಟ್ಟು ನಿಲ್ಲಬೇಕು. ಸೊ ಇದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಕೂಡ ನಾವು ಮಾಡ್ಬೋದು. ಅದಕ್ಕೆ ಮೆಡಿಸಿನ್ಸ್ ಬರುತ್ತೆ, ಪ್ರೊಜೆಸ್ಟ್ರಾನ್ ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ, ಮತ್ತು GnRH ಅಗೋನಿಸ್ಟ್ ಅಂತ ಇಂಜೆಕ್ಷನ್ ಬರುತ್ತೆ, ಹೊಸದು GnRH ಆಂಟಗನಿಸ್ಟ್ ಅಂತ ಟ್ಯಾಬ್ಲೆಟ್ಸ್ ಕೂಡ ಬಂದಿದೆ. ಬಟ್ ಇದೆಲ್ಲದೂ ಕೂಡ ಟೆಂಪ್ರವರಿ. ಮತ್ತು ಇದು IUCD ಈ ಗರ್ಭಚೀಲದ ಒಳಗಡೆ ಹಾಕೋಂಥ ಒಂದು ಕಾಪರ್ ಟಿ ಥರದ್ದು ಡಿವೈಸು, ಮೆರೇನಾ ಅಂತ ಹೇಳ್ತೀವಿ, ಇದು ಕೂಡ ಬಂದಿದೆ. ಸೊ ಇದೆಲ್ಲದೂ ಕೂಡ ಈ ಹಾರ್ಮೋನ್ಸ್ ಪ್ರೊಜೆಸ್ಟ್ರಾನ್ನ ನಾವು ಕೊಡುವಂಥದ್ದು. ಸೊ ಇದಕ್ಕೆ ಇದ್ರದ್ದೇ ಆದಂಥ ಎಫೆಕ್ಟ್ಸ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇದು ರೆಕರೆನ್ಸ್ ಮತ್ತೆ ಬರೋಂಥದನ್ನು ಇದು ತಡೆಗಟ್ಟುತ್ತೆ. ಸೊ ಹಾಗಾಗಿ ಈ ಪ್ರಿವೆನ್ಷನ್ ಸಾಧ್ಯ ಇಲ್ಲ, ಬಟ್ ರೆಕರೆನ್ಸ್ನ ನಾವು ಖಂಡಿತವಾಗ್ಲೂ ನಾವು ತಡಿಬೋದು. ಮತ್ತು ಅದನ್ನು ಅರ್ಥ ಮಾಡ್ಕೋಬೇಕು. ಇವಾಗ ಯಾರಿಗೆ ಇರುತ್ತೋ ಅವರು ಸರ್ಜರಿ ಮಾಡ್ಕೊತಾರೆ, ಅಥವಾ ಕೆಲವೊಂದು ಸತಿ ಕೆಲವು ಮೆಡಿಸಿನ್ಸ್ ತೊಗೊತಾರೆ, ನಾವು ಕೊಡೋಂಥ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಇರ್ಬೋದು. ಸೊ ಅವ್ರು ಅನ್ಕೊತಾರೆ, ಓ ಇದೇನಪ್ಪ ಸರಿ ಹೋಗ್ಬಿಡ್ತು ನನಗೆ ಅಂತ ಫಾಲೋಅಪ್ಗೆ ಬರಲ್ಲ. ಸೊ ಫಾಲೋಅಪ್ ಬರೋದು ತುಂಬಾ ಮುಖ್ಯ. ಸೊ ನಾವು ಅಟ್ಲೀಸ್ಟ್ ಅವ್ರಿಗೆ 5-7 ವರ್ಷದವರೆಗೂ ನಾವು ಸರ್ಜರಿ ಆದಮೇಲೆ ನಾವು ಫಾಲೋಅಪ್ ಮಾಡಿ ನೋಡ್ತೀವಿ. ಸೊ ನಾವು ಒಳ್ಳೆ ಸರ್ಜರಿ ಮಾಡಿದರೆ, ಲ್ಯಾಪ್ರೋಸ್ಕೋಪಿ ಮೂಲಕ ಕಂಪ್ಲೀಟ್ ಡಿಸೀಸ್ನ ನಾವು ಕ್ಲಿಯರ್ ಮಾಡಿದರೆ ರೆಕರೆನ್ಸ್ ಬರೋಂಥ ಚಾನ್ಸಸ್ಸು ಲೆಸ್ ದೆನ್ 10% ಇರುತ್ತೆ. 10%ಗಿಂತ ಕಡಿಮೆ ಜನದಲ್ಲಿ ರೆಕರೆನ್ಸ್ ಬರುತ್ತೆ. ಡಾಕ್ಟರ್, ನೀವು 2 ಕಂಡೀಷನ್ ಹೇಳಿದ್ರಿ, ಅಂದರೆ ಒಂದು ಮೆನೋಪಾಸ್ ರೀಚ್ ಆಗಬೇಕು, ಇಲ್ಲಾಂದರೆ ಪ್ರೆಗ್ನೆನ್ಸಿ ಅಂತ ಹೇಳಿದ್ರಿ. ಅಂದರೆ ಪ್ರೆಗ್ನೆಂಟ್ ಆಗೋದ್ರಿಂದ ಈ ಒಂದು ಎಂಡೋಮೆಟ್ರಿಯೋಸಿಸ್ ಕಂಡೀಷನ್ ಕ್ಯೂರ್ ಆಗುತ್ತಾ ಡಾಕ್ಟರ್? ಕ್ಯೂರ್ ಆಗಲ್ಲ, ಬಟ್ ಕಂಟ್ರೋಲಲ್ಲಿರುತ್ತೆ. ಖಂಡಿತವಾಗ್ಲೂ ಇದನ್ನು ಆ ಮೊಮೆಂಟಲ್ಲಿ ಅವ್ರಿಗೆ 3 ಸೆಂಟಿಮೀಟ್ರ್ ಸಿಸ್ಟು ಇತ್ತು ಅಂತ ಇಟ್ಕೊಳ್ಳಿ, ಪ್ರೆಗ್ನೆನ್ಸಿ ಆದಾಗ ಚಾಕ್ಲೇಟ್ ಸಿಸ್ಟು. ಸೊ ಅವರು ಡೆಲಿವರಿ ಆಗೋತ್ತಿಗೆ ಅದು 2.5 ಸೆಂಟಿಮೀಟ್ರ್ ಆಗಿರ್ಬೋದು ಅಥವಾ 3 ಸೆಂಟಿಮೀಟ್ರ್ ಆಗಿರ್ಬೋದು. ಅವ್ರ ಪ್ರೆಗ್ನೆನ್ಸಿ ಆಗಿರಲಿಲ್ಲ ಅಂತ ಹೇಳಿದ್ರೆ ಅದು ಸಿಸ್ಟು 3-4 ಸೆಂಟಿಮೀಟ್ರ್ ಆಗ್ಬೋದು, 5 ಸೆಂಟಿಮೀಟ್ರ್ ಆಗ್ಬೋದು. ಸೊ ಇದು ಡಿಸೀಸ್ ಪ್ರೊಟೆಕ್ಷನ್ ಅಥವಾ ಡಿಸೀಸ್ ಕಂಟ್ರೋಲ್ಗೆ ಈ ಪ್ರೆಗ್ನೆನ್ಸಿ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಈ ಒಂದು ಕಂಡೀಷನ್ ಅನುಭವಿಸ್ತಾ ಇರೋರು, ಈಗ ಸಪೋಸ್ ಫಸ್ಟ್ ಚೈಲ್ಡ್ ಆದಮೇಲೆ ಮತ್ತೆ ಈ ಕಂಡೀಷನ್ ರಿಯಕರ್ ಆದರೆ ಮಲ್ಟಿಪಲ್ ಟೈಮ್ಸ್ ಚಿಕಿತ್ಸೆ ತಗೊಳ್ಳೋದು ಎಷ್ಟು ಉಚಿತ? ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅದು, ಅಥವಾ ಅದರ ಸಕ್ಸಸ್ ರೇಟ್ ಯಾವ ರೀತಿ ಆಗಿರುತ್ತೆ? ಸೊ ಎಂಡೋಮೆಟ್ರಿಯೋಸಿಸ್ ಇಟ್ಕೊಂಡು ಅವ್ರು ಒಂದು ಸತಿ ಪ್ರೆಗ್ನೆನ್ಸಿ ಆಗಿದ್ದಾರೆ ಅಂತ ಹೇಳಿದ್ರೆ ಶಿ ಈಸ್ ಅ ವಿನ್ನರ್. ಅವರು ಅಲ್ಲೇ ಗೆದ್ದಂಗೆ ಫಸ್ಟ್ ಟೈಮ್. ಸೊ ಅವರ ಫರ್ಟಿಲಿಟಿ
ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತ ಅರ್ಥ. ಸೊ ಅವ್ರು ಮಿನಿಮಲ್ ಟ್ರೀಟ್ಮೆಂಟಲ್ಲಿ ಅಥವಾ ಈವನ್ ನ್ಯಾಚುರಲಿ ಕೂಡ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಅವ್ರಿಗೆ ರಿಪೀಟೆಡ್ ಸರ್ಜರೀಸ್ ಅವಶ್ಯಕತೆ ಇರಲ್ಲ. ನಾವು ರಿಪೀಟೆಡ್ ಸರ್ಜರೀಸ್ ಯಾವಾಗ ನಾವು ಜಾಸ್ತಿ ನೋಡೋದು ಅಂತ ಹೇಳಿದ್ರೆ, ಸೊ ಫಸ್ಟ್ ಟೈಮ್ನಲ್ಲೇ ಅವ್ರಿಗೆ ಫಸ್ಟ್ ಸರ್ಜರಿ ಆಗಿರುತ್ತೆ, ಬಟ್ ಅದು ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ತಿರ್ಗಾ ಅವ್ರಿಗೆ ಒಂದು ವರ್ಷದೊಳಗಡೆ ಮತ್ತೆ ತಿರ್ಗಾ ಬಂದಿರುತ್ತೆ, ಅಸಿಸ್ಟ್ ಇರ್ಬೋದು ಅಥವಾ ನಾಡ್ಯೂಲ್ ಇರ್ಬೋದು, ತಿರ್ಗಾ ಬಂದಿರುತ್ತೆ. ಸೊ ತಿರ್ಗಾ ಅವರಿಗೆ ಪೇನ್ ಎಲ್ಲ ಸ್ಟಾರ್ಟ್ ಆದಾಗ ಮತ್ತೆ ನಾವು ತಿರ್ಗಾ ಸರ್ಜರಿ ಮಾಡ್ತೀವಿ. ಸೊ ಅಂಥ ಸಿಚುವೇಶನಲ್ಲಿ ಪ್ರೆಗ್ನೆನ್ಸಿ ಆಗೋದು ಕಷ್ಟ. ಎಷ್ಟು ಸತಿ ನಾವು ಸರ್ಜರಿ ಮಾಡ್ತೀವೋ ಅಷ್ಟು ಅವರು ಫರ್ಟಿಲಿಟಿ ಏನಿರುತ್ತೆ ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಓವರಿಯನ್ ಸಿಸ್ಟ್, ಚಾಕ್ಲೇಟ್ ಸಿಸ್ಟ್ ಇರುವಾಗ ನಾವು ಜಾಸ್ತಿ ಸರ್ಜರೀಸ್ ಮಾಡ್ದಂಗೆಲ್ಲ ಅವ್ರದ್ದು AMH ಏನಿರುತ್ತೆ ಮತ್ತು ಎಗ್ ಕೌಂಟ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಚಿಕಿತ್ಸೆಯ ಪ್ರೊಸೀಜರಲ್ಲಿ ಯಾವ ರೀತಿಯಾಗಿ ಪೇಷಂಟ್ನ ಜೀವನ ಶೈಲಿ ಇರಬೇಕು ಅಂತ? ಸೊ ಒಂದು ಅವ್ರಿಗೆ ಅವೇರ್ನೆಸ್ ಇರಬೇಕು. ಅವ್ರಿಗೆ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ ಮತ್ತು ಅವ್ರಿಗೆ ಟ್ರೀಟ್ಮೆಂಟ್ನಲ್ಲಿ ಅವ್ರಿಗೆ ಸರಿ ಹೋಗ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ, ಈ ಥರ ಹೊಟ್ಟೆ ನೋವು ಅವ್ರಿಗೆ ಮುಟ್ಟು ಬಂದಾಗ ಅಂತ ಹೇಳಿದ್ರೆ ಅವರು ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಅವರಿಗೆ ಸ್ವಲ್ಪ. ಮತ್ತು ಅವರ ಜೀವನ ಶೈಲಿ ಎಷ್ಟು ಮುಖ್ಯ ಇಂಥ ಸಿಚುವೇಶನ್ಸ್ನಲ್ಲಿ ಅಂತ ಹೇಳಿದ್ರೆ, ಅವರು ಜೀವನ ಶೈಲಿಯಿಂದನೇ ಅವರ ನೋವು ಏನಿರುತ್ತೆ ಈ ಡಿಸೀಸಿಂದ ಅದನ್ನು ಒಂದು 20-30% ಅಷ್ಟು ಅವರು ಕಡಿಮೆ ಮಾಡ್ಕೋಬೋದು. ಜೀವನ ಶೈಲಿ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು? ಒಂದು ಅವರ ಹೊರಗಡೆ ಊಟ ಮಾಡೋದೆಲ್ಲ ಕಡಿಮೆ ಮಾಡಬೇಕು, ಜಂಕ್ ಫುಡ್ ಎಲ್ಲ ತಿನ್ನೋದು ಕಡಿಮೆ ಮಾಡಬೇಕು, ಹಾಲಿನ ಅಂಶ ಇರೋದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು, ವ್ಯಾಯಾಮ ಮಾಡಬೇಕು, ಮತ್ತು ಅವರು ಡೈಲಿ ಅಟ್ಲೀಸ್ಟ್ ಒಂದು 45 ನಿಮಿಷದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಕೋಬೇಕು, ಯೋಗ ಮಾಡಬೇಕು, ಮೈಂಡ್ ತುಂಬ ಕಾಮಾಗಿ ಇಟ್ಕೋಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಸ್ಕ್ರೀನ್ ಟೈಮ್, ಫೋನ್ ಯೂಸೇಜು ಮತ್ತು ಎಕ್ಸ್ಟ್ರಾ ಬ್ರೈನ್ ಆ್ಯಕ್ಟಿವಿಟಿ ಎಲ್ಲ ಎಸ್ಪೆಷಲಿ ಮಲಗೋಕ್ಕಿಂತ ಮುಂಚೆ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಸೊ ಬೇಗ ಮದುವೆ ಆಗಬೇಕು, ಬೇಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೋಬೇಕು, ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫು ಇಂಟರ್ಕೋರ್ಸ್ ಏನಿರುತ್ತೆ ಅದನ್ನು ರೆಗ್ಯುಲರ್ ಆಗಿ ಮಾಡಬೇಕು. ಇದೆಲ್ಲನೂ ಮುಖ್ಯ ಆಗುತ್ತೆ ಈ ಡಿಸೀಸ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ, ಜೀವನ ಶೈಲಿಯಿಂದ ಎಸ್ಪೆಷಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಇನ್ನೊಂದು ಒಳ್ಳೆಯ ಸುದ್ದಿ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಇನ್ಸ್ಟಾಗ್ರಾಮ್ ಚಾನಲ್ನಲ್ಲಿ 200K ಫಾಲೋವರ್ಸ್, ಅಂದರೆ 2 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ವ್ಯೂವರ್ಸ್, ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಶಾಂತಿ ಗೈನೆಕ್ ಹಾಸ್ಪಿಟಲ್, ನಂಬರ್ 679, 11ನೇ ಮುಖ್ಯ ರಸ್ತೆ, 36ನೇ ಅಡ್ಡ ರಸ್ತೆ, 4ನೇ ಬ್ಲಾಕ್, ಜಯನಗರ, ಬೆಂಗಳೂರು, ಕರ್ನಾಟಕ 560011. ದೂರವಾಣಿ ಸಂಖ್ಯೆ 9591787988. ಇನ್ನೊಂದು ಸಂಖ್ಯೆ 7676779106. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.